ಇನ್ನು ಇದೆಲ್ಲದರ ಜೊತೆಗೆ ಸಿ ಪಿ ಯೋಗೇಶ್ವರ್ ಪಕ್ಷವನ್ನು ಬಿಟ್ಟು ಹೋದರು, ಕಾಂಗ್ರೆಸ್ಸಿಂದ ನಿಂತರು, ಅಭೂತಪೂರ್ವವಾದಂಥ ಗೆಲುವನ್ನು ಕೂಡ ಚನ್ನಪಟ್ಟಣದಲ್ಲಿ ಕಂಡರು. ಇದೆಲ್ಲ ಆದ ಮೇಲೆ ಈಗ ಸಿ ಪಿ ಯೋಗೇಶ್ವರ್ JDS ಶಾಸಕರನ್ನ ಸೆಳಿತೀನಿ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. JDSನ ಮಾಜಿ ಮತ್ತು ಹಾಲಿ ಶಾಸಕರನ್ನ ನಾನು ಸಂಪರ್ಕ ಮಾಡ್ತೀನಿ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಮಾಡ್ತೀನಿ ಅಂತ. ಜೊತೆಗೇನು ಅಂದರೆ ಅವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಆ ಸ್ಥಾನದಲ್ಲಿ ಇದ್ದಿದ್ರೆ ಏನೇನು ಮಾಡ್ತಾ ಇದ್ದೆ ಅಂತ. ನಿಜಕ್ಕೂ ಯೋಚನೆ ಮಾಡಬೇಕು. ಇದು JDS ಶಾಸಕರುಗಳು ಯೋಚನೆ ಮಾಡುವಂಥ ಸಂದರ್ಭ. ಸೂಕ್ತ ಸ್ಥಾನಮಾನ, ಮುಂದಿನ ಚುನಾವಣೆಗೆ ಕಂಟೆಸ್ಟ್ ಮಾಡಲಿಕ್ಕೆ ಟಿಕೆಟ್ಟು, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಯೋಗೇಶ್ವರ್ ಮಾತಾಡಿದ್ದಾರೆ. ಅಂದರೆ ಏನಾದರೂ ಹೈಕಮಾಂಡ್ ಇವರಿಗೆ ಜವಾಬ್ದಾರಿನ ಕೊಟ್ಟರೆ ನಾನು ಉತ್ತರ ಕರ್ನಾಟಕದ ಶಾಸಕರನ್ನು ಸೆಳಿತೀನಿ, JDS ನಾಯಕರುಗಳನ್ನು ಸಂಪರ್ಕ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಯೋಗೇಶ್ವರ್ ನಮ್ಮ ಇಂಟರ್ವ್ಯೂನಲ್ಲಿ ಏನು ಹೇಳಿದ್ರು ನೋಡೋಣ. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದೊಂದು ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ, ಬಿಡ್ರಪ್ಪ ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಿಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಟಾಸ್ಕ್ ಕೊಡಲಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯ ಜವಾಬ್ದಾರಿ ಕೊಡಲಿಲ್ಲ. ನಾನು ಹೇಳೋದು JDSಲ್ಲಿ ನಿಮ್ಮ ಭವಿಷ್ಯಕ್ಕೆ ಏನು ಅಲ್ಲಿ ಸ್ಕೋಪ್ ಇಲ್ಲ, ಬೇರೆ ಆಲೋಚನೆ ಮಾಡಿ ಅಂತ ಶಾಸಕರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ. ಅವಕಾಶ ಇದ್ದರೆ ಎಲ್ಲೆಲ್ಲಾರ ಸ್ಪೇಸ್ ಇದ್ದರೆ ಹೋಗಿ ಸೇರ್ಕೊಳ್ಳಿ. JDS ಏನು ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬೋದು. ಯಾವುದಾದ್ರು ಒಂದು ಒಳ್ಳೆಯ ರಾಜಕೀಯ ಪಕ್ಷವನ್ನು ಇಟ್ಕೊಂಡು ಆಶ್ರಯ ಮಾಡ್ಕೊಳ್ರಪ್ಪ. ಇಲ್ಲೇನು ನಾನು ಹೇಳ್ತಾ ಇರೋ ಉದ್ದೇಶ ಇಷ್ಟೇ, ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಗಿತಾ ಇದೆ, ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಅವ್ರ ಬಲ. ಇದು ಯೋಗೇಶ್ವರ್ ಮಾತಿಗೆ JDS ನಾಯಕರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ನಮ್ಮನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತೀರಾ, ನಮ್ಮಲ್ಲಿ ಒಬ್ಬ ಶಾಸಕನನ್ನು ಮುಟ್ಟಿ ನೋಡಿ ಅಂತ JDS ನಾಯಕರು ಸವಾಲು ಹಾಕಿದ್ದಾರೆ. ಮಾಜಿ ಸಚಿವ, ಮಾಜಿ ಸಂಸದ ಪುಟ್ಟರಾಜು ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ದಾರೆ. ನಮ್ಮಲ್ಲಿ ಯಾರನ್ನಾದರೂ ಮುಟ್ಟಿ ನೋಡಿ ಅಂತ ಕೂಡ ಅವರು ಹೇಳಿದ್ದಾರೆ. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದೊಂದು ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ, ಬಿಡ್ರಪ್ಪ ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಿಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಏನು ಮುಗಿಸ್ಬಿಟ್ಟಾರಂತೆ JDS? ಅದು ಯಾರು ಒಬ್ಬರು ಕರ್ಕೋವಪ್ಪ ನೋಡೋಣ. ನಮ್ಮ JDS ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡಿಸಿ ನೋಡೋಣ. ಅದು ಯಾವುದೋ ಎಡಬಿಟ್ಟು ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ MLAಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ಟರೆ ನೀವು. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಇನ್ನು ದೇವರೇ ಅಂತ ಮೊನ್ನೆ ಗೆದ್ದು ಬಂದಿರುವಂಥವರು ಈಗಾಗಲೇ ಶುರು ಮಾಡಿದ್ದಾರೆ. ಅಂದರೆ ಏನಾದರೂ ನಾಯಕರನ್ನು ಜವಾಬ್ದಾರಿ ಕೊಟ್ಟರೆ ನಾನು ಸಂಬಂಧಪಟ್ಟಂಥವ್ರ ಜೊತೆ ಮಾತಾಡ್ತೀನಿ ಅಂತ. ಅಷ್ಟೇ ಅಲ್ಲ, ಶಾಸಕರಿಗೆ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಇದು ನೀವು ಅಲರ್ಟ್ ಆಗುವಂಥ ಸಂದರ್ಭ, ಎಚ್ಚೆತ್ತುಕೊಳ್ಳುವಂಥ ಸಂದರ್ಭ, ಬನ್ನಿ ಅಂತ. ಇದಕ್ಕೆ JDS ನಾಯಕರ ತಿರುಗೇಟನ್ನು ಕೂಡ ನೋಡಿದ್ದೀರಿ. ಅಂದರೆ ಯಾರನ್ನಾರು ಅಲ್ಲಾಡಿಸಿ ನೋಡಿ ಅಂತ. ಈ ಅಲ್ಲಾಡಿಸು ಅಂತ ಒಂದು ಹಾಡಿದೆಯಲ್ಲ, ಬಹುಶಃ ರಾಜಕೀಯ ನಾಯಕರನ್ನ ನೋಡೇ ಬರೆದ್ರಂಗೆ ಕಾಣ್ತಾ ಇದೆ. ಯಾರನ್ನು ಅಲ್ಲಾಡಿಸ್ಬೋದು, ಯಾರನ್ನು ಅಲ್ಲಾಡಿಸೋಕ್ಕೆ ಜವಾಬ್ದಾರಿನ ಕೊಡ್ಬೋದು, ಏನು ನಡೀತಾ ಇದೆ? ರಂಗನಾಥ್, ಪ್ರಮುಖವಾಗಿ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶದ ನಂತರದಲ್ಲಿ ಫಲಿತಾಂಶದ ರಿಸಲ್ಟ್ ಏನು ಬರುತ್ತೆ, ಆ ಮರುದಿನವೇ CP ಯೋಗೇಶ್ವರ್ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ನನಗೆ ಪಕ್ಷ ಅವಕಾಶವನ್ನು ಕೊಟ್ಟರೆ, ಒಂದು ಅನುಮತಿಯನ್ನು ಕೊಟ್ಟರೆ ನಾನು JDSನ ಶಾಸಕರನ್ನ ಸೆಳೆಯುವಂಥ ಕೆಲಸವನ್ನು ಮಾಡ್ತೀನಿ, ಕರೆತರುವಂಥ ಕೆಲಸವನ್ನು ಮಾಡ್ತೀವಿ. ಆ ಒಂದು ಕ್ಷಣದಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿ ದಳಪತಿಗಳಿಗೆ ಟೆನ್ಷನ್ ಕೂಡ ಶುರುವಾಗಿದೆ. ಈಗಾಗಲೇ ಪೂರಕವಾಗಿ ಪದೇ CP ಯೋಗೇಶ್ವರ್ ಅವರು ನಿರಂತರವಾಗಿ JDSನ ಶಾಸಕರನ್ನ ಸೆಳಿತೀನಿ ಅನ್ನೋ ಮಾತನ್ನು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದ ಕಸರತ್ತನ್ನು CP ಯೋಗೇಶ್ವರ್ ಮತ್ತು CP ಯೋಗೇಶ್ವರ ಬಣ ಕೂಡ ಮಾಡ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಚನ್ನಪಟ್ಟಣ ಉಪಚುನಾವಣೆ ನಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಶಕ್ತಿಯನ್ನು ಕಾಂಗ್ರೆಸ್ ಸಾಧಿಸಬೇಕು ಅಂತೇಳಿ CP ಯೋಗೇಶ್ವರ್ ಮತ್ತು DK ಬ್ರದರ್ಸ್ ಕುಮಾರಸ್ವಾಮಿ ಅವರು ಹಿಂದಿಡಬೇಕು ಅಂತ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಆಪರೇಷನ್ ಕಾಂಗ್ರೆಸ್ ಮಾಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDSನ ಉತ್ತರ ಕರ್ನಾಟಕದ ಭಾಗದ ಶಾಸಕರ ಸಂಪರ್ಕ ಈಗಾಗಲೇ CP ಯೋಗೇಶ್ವರ್ ಮತ್ತು ಅವರ ಆಪ್ತ ಬಣ ಮಾಡಲಾಗಿದೆ. ಮತ್ತು ಅದರಲ್ಲೂ ಪ್ರಮುಖವಾಗಿ 3-4 ಶಾಸಕರ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ CP ಯೋಗೇಶ್ವರ್
ಯೋಗೇಶ್ವರ್ ಒಂದು ರೀತಿ ಎಮೋಷನಲ್ ಅವ್ರನ್ನ ಕರೆತರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ JDS ಪಕ್ಷ ಏನಿದೆ, JDS ಪಕ್ಷದಲ್ಲಿ ಇದ್ದೇನು ಮಾಡ್ತೀರಾ, ಬನ್ನಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ರೀತಿ ಒಂದು ಆಫರ್ ಕೂಡ ಕೊಡ್ತಾ ಇರೋದು. ಪ್ರಮುಖವಾಗಿ ಆಫರ್ ಯಾವ ರೀತಿ ಆಗಿದೆ ಅಂತಂದ್ರೆ, ಸೂಕ್ತ ಸ್ಥಾನಮಾನ ಕಾಂಗ್ರೆಸ್ಗೆ ಬಂದ್ರೆ ಅಷ್ಟೇ ಅಲ್ಲದೆ ಮುಂಬರುವ 2028ರ ಸಾರ್ವತ್ರಿಕ ಚುನಾವಣೆ ಇದೆ, ಅದರಲ್ಲಿ ಟಿಕೆಟ್ ಕೂಡ ಕೊಡುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ, ಆಫರ್ ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಕಾಂಗ್ರೆಸ್ ಪ್ರಾಬಲ್ಯ ಇರುವಂತ ಕ್ಷೇತ್ರಗಳಿಂದ ಅಲ್ಲಿ ಇರುವಂತ JDS ಶಾಸಕರನ್ನ ಸೆಳೆಯುವಂತ ಪ್ರಯತ್ನಗಳು ದೊಡ್ಡ ಮಟ್ಟಿಗೆ ನಡೀತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ DK ಬ್ರದರ್ಸ್ ಆಗ್ಬೋದು, CP ಯೋಗೇಶ್ವರ್ ಕೂಡ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಗ್ಲೇ ಹೇಳ್ದಂಗೆ ಯಾರನ್ನ ಅಲ್ಲಾಡಿಸ್ತಾರೆ ಎಂದು ಶೀಘ್ರದಲ್ಲೇ ಗೊತ್ತಾಗುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಉಪಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ಈ ರೀತಿಯಾದ ಒಂದು ರಾಜಕೀಯ ಕೂಡ ಒಂದು ರೀತಿ ರಾಜಕೀಯ ಸಂಚಲನ ಕೂಡ ನಡೀತಾ ಇರೋದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ CP ಯೋಗೇಶ್ವರ್ ಅವರು JDS ಶಾಸಕರ ಸಂಪರ್ಕ ಮಾಡಿ ಕರೆತರುವಂತ ಪ್ರಯತ್ನ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಆದ್ರೆ ಈಗಾಗಲೇ JDS ನಾಯಕರು ಕೂಡ ಅವರನ್ನ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನು ಕೂಡ ಒಂದ್ ಕಡೆ ಮಾಡ್ತಾ ಇದ್ದಾರೆ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತುಕತೆ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ರಾಜಕೀಯ ತಿರುವನ್ನ ಪಡೆಯುತ್ತೆ, CP ಯೋಗೇಶ್ವರ್ ಎಷ್ಟರ ಮಟ್ಟಿಗೆ ಅವರು ಸೆಳೆಯುವಂತ ಪ್ರಯತ್ನದಲ್ಲಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ, ಯಾರನ್ನ ಸೆಳಿತಾರೆ ನೋಡಬೇಕು.